ನೋಡಿ, ಮನೆಯಲ್ಲೇ ಚಿಕಿತ್ಸೆ ವೇಳೆ ಎಚ್ ಡಿ ದೇವೇಗೌಡರು ಪತ್ನಿಗೆ ಊಟ ಮಾಡಿಸಿದ್ರು. ಖುದ್ದು ಪತ್ನಿಯ ಆರೈಕೆಯನ್ನ ಮಾಜಿ ಪ್ರಧಾನಿಗಳು ಮಾಡ್ತಾ ಇದ್ರು. ಪತ್ನಿಗೆ ಪ್ರೀತಿಯ ತುತ್ತನ್ನ ದೊಡ್ಡಗೌಡರು ಕೊಟ್ಟಿದ್ರು. ಮನೆಯಲ್ಲಿ ಯಾವಾಗ ಚೆನ್ನಮ್ಮ ಅವರ ಆರೋಗ್ಯ ಕೈ ಕೊಡ್ತಾ ಇತ್ತೋ ಆಗ ವಿಪರೀತ ಕಾಳಜಿ ಕಾಣಿಸ್ತಾ ಇತ್ತು. ನೋಡಿ, ಸ್ಪೂನಲ್ಲಿ ತಿನ್ನಿಸುವಂತಹ ದೃಶ್ಯ. ನಿನ್ನೆ ಆ ಬಾಳೆಹಣ್ಣು ಕೊಡೋ ದೃಶ್ಯವನ್ನು ಕೂಡ ನೀವು ನೋಡಿದ್ರಿ. ನೋಡಿ, ಅವರ ಸುಮಧುರ ದಾಂಪತ್ಯಕ್ಕೆ, ಮಧುರ ದಾಂಪತ್ಯಕ್ಕೆ ಸಾಕ್ಷೀಕರಿಸ್ತಾರೆ. ಕೊನೆಯ ಹಂತದಲ್ಲೂ ಕೂಡ ನೋಡಿ ದೇವೇಗೌಡರ ಕಾಳಜಿ ಪತ್ನಿಗೆ ಹೇಗಿತ್ತು ಅಂತ. ಪತಿಯನ್ನೇ ದೈವದ ರೂಪವಾಗಿ ಕಾಣ್ತಾ ಇದ್ರು ಪತ್ನಿಯನ್ನ ವಿಪರೀತ ಎತ್ತರದ ಸ್ಥಾನದಲ್ಲಿಟ್ಟಿದ್ರು ದೇವೇಗೌಡರು. ಈ ಪ್ರೀತಿ ಕಾಳಜಿ ಕೊನೆ ಗಳಿಗೆ ತನಕ ಜೊತೆಯಾಗಿ ಮುಂದುವರಿತಾ ಇತ್ತು. ಇಳಿ ವಯಸ್ಸಲ್ಲೂ ಕೂಡ ಊಟ ಬೇಡ ಸಾಕಾಗಿದೆ ಅಂದರೂ ಕೂಡ ದೇವೇಗೌಡರು ಬಿಡ್ತಿರ್ಲಿಲ್ಲ. ಕಾಳಜಿ, ಗದರಿಸೋದು, ತಿನ್ನಿಸೋದು ಅವೆಲ್ಲವೂ ಕೂಡ ಪಾಪ ಅವರನ್ನು ಇನ್ನೆಷ್ಟು ಕಾಡಬಾರ್ದು.